ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಬಾರಿ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗಿ ಆರಿಸಿ ಬಂದಿದ್ದು, ಟ್ರಂಪ್ ಸುತ್ತ ಎಲನ್ ಮಸ್ಕ್ ಕಾಣಿಸ್ಕೊಳ್ತಾ ಇದ್ದದ್ದು, ರ್ಯಾಲಿಗಳಲ್ಲಿ ಮತ್ತು ವಿಜಯೋತ್ಸವದ ಸಂದರ್ಭದಲ್ಲಿ ಮಸ್ಕ್ ಅವರನ್ನು ಟ್ರಂಪ್ ಹೀರೋ ಅಂತ ಕರೆದಿದ್ದು, ಪ್ರಮಾಣ ವಚನ ಸಮಾರಂಭದ ಹಿಂದಿನ ದಿನ ಕೂಡ ಮಸ್ಕ್ಗೆ ಮಣೆ ಹಾಕಿದ್ದು, ಅಮೆರಿಕದ ಆಡಳಿತವನ್ನು ಸುಧಾರಿಸುವುದಕ್ಕೆ ಡಾಜ್ ರಚನೆ ಮಾಡಿ ಅದರ ನೇತೃತ್ವವನ್ನು ಮಸ್ಕ್ ಕೈಗೆ ಕೊಟ್ಟಿದ್ದು, ಇದೆಲ್ಲವನ್ನ ನೋಡ್ತಾ ಇದ್ರೆ ಮುಂದೆ ಅಮೆರಿಕದ ಅಧ್ಯಕ್ಷರನ್ನ ಮಸ್ಕ್ ನಿಯಂತ್ರಿಸ್ತಾರೆ ಅಥವಾ ಮಸ್ಕ್ ಅಭಿಪ್ರಾಯಗಳಿಗೆ ಟ್ರಂಪ್ ಸರ್ಕಾರದಲ್ಲಿ ಅತಿ ಹೆಚ್ಚು ಮಹತ್ವ ಇರುತ್ತೆ ಅನ್ನೋ ಅಭಿಪ್ರಾಯ ಮೂಡ್ತಾ ಇತ್ತು. ಅದಕ್ಕೆ ಸರಿಯಾಗಿ ಡಾಜ್ನ ಜೋಡೆತ್ತುಗಳಂತೆ ಕಾಣ್ತಾ ಇದ್ದ ಮಸ್ಕ್ ಹಾಗೂ ವಿವೇಕ್ ರಾಮಸ್ವಾಮಿ ನಡುವೆ ಡಾಜ್ ಕೆಲಸ ಆರಂಭಿಸೋದಕ್ಕೆ ಮೊದಲೇ ಬಿರುಕು ಕೂಡ ಕಾಣಿಸ್ಕೊಳ್ತು. ಮಸ್ಕ್ ಆಧಿಪತ್ಯವನ್ನ ತಡ್ಕೊಳ್ಳೋದಕ್ಕಾಗದೆ ರಾಮಸ್ವಾಮಿ ಡಾಜ್ ಇಂದ ಹೊರಗೆ ಹೋದ್ರು. ನಾನು ಓಹಿಯೋ ಗವರ್ನರ್ ಎಲೆಕ್ಷನ್ಗೆ ನಿಂತ್ಕೋತೀನಿ ಅಂತ ಹೇಳಿಬಿಟ್ರು. ಮುಂದಿನ ದಿನಗಳಲ್ಲಿ ಕೂಡ ಅಮೆರಿಕದ ಆಡಳಿತದಲ್ಲಿ ಮಸ್ಕ್ ಹಸ್ತಕ್ಷೇಪ ಇದ್ದೇ ಇರುತ್ತೆ. ಮಸ್ಕ್ ಕಾರಣಕ್ಕೆ ಚೈನಾ ಜೊತೆ ಕೂಡ ಅಮೆರಿಕ ಹೆಚ್ಚು ರಬ್ ಮಾಡ್ಕೊಳ್ಳದೆ ಇರಬಹುದು ಅಂತೆಲ್ಲ ಭಾವಿಸಲಾಗ್ತಾ ಇತ್ತು. ಆದರೆ ಟ್ರಂಪ್ ತಾವೊಬ್ಬ ವ್ಯಾಪಾರಿ ಮಾತ್ರ ಅಲ್ಲ, ಒಬ್ಬ ಪಳಗಿದ ರಾಜಕಾರಣಿ ಅನ್ನೋದನ್ನ ಮತ್ತೆ ತೋರಿಸ್ಕೊಟ್ಟಿದ್ದಾರೆ. ಮಸ್ಕ್ಗೆ ಅವರ ಜಾಗ ಏನು ಅನ್ನೋದನ್ನ ಟ್ರಂಪ್ ತೋರಿಸಿ ಆಗಿದೆ. ಅಧಿಕಾರ ಸ್ವೀಕರಿಸಿದ ಮರುದಿನವೇ ಮಸ್ಕ್ ವಿರೋಧಿಯನ್ನ ಕರೆಸ್ಕೊಂಡು ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಅವರ ಕೈಗೆ ಕೊಟ್ಟಿದ್ದಾರೆ. ಅದು ಮಸ್ಕ್ ತೀವ್ರ ವಿರೋಧದ ನಡುವೆ. ಹಾಗಾದ್ರೆ ಏನಾಗ್ತಾ ಇದೆ ಅಮೆರಿಕಾದಲ್ಲಿ? ಮಸ್ಕ್ ವಿರೋಧಿ ಯಾರು? ಅವರಿಗೆ ಅಮೆರಿಕ ಕೊಡ್ತಾ ಇರೋ ಆ ಬಹುದೊಡ್ಡ ಪ್ರಾಜೆಕ್ಟ್ ಯಾವುದು ಮತ್ತು ಅದರ ಪರಿಣಾಮ ಅಲ್ಲಿ ಏನಾಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಸಾರ್ವಜನಿಕವಾಗಿ ಮಾತಾಡುವಾಗ ಬಾಯಿಗೆ ಸಿಕ್ಕದ್ದನ್ನೆಲ್ಲ ಹೇಳ್ತಾರೆ. ಸಾಕಷ್ಟು ಬಾರಿ ಆತನ ಮಾತುಗಳಲ್ಲಿ ಗಾಂಭೀರ್ಯ ಕಾಣೋದಿಲ್ಲ. ಕೆಲವರ ಕಣ್ಣಿಗೆ ಟ್ರಂಪ್ ಹೇಗೆ ಬೇಕಾದರೂ ಕಾಣಬಹುದು. ಆದರೆ ಒಂದು ದೊಡ್ಡ ವ್ಯಾಪಾರ ಸಾಮ್ರಾಜ್ಯದ ಅಧಿಪತಿ, ಅಮೆರಿಕದ ಅಧ್ಯಕ್ಷರಾಗಿ ಒಮ್ಮೆ ಗೆದ್ದು ಒಮ್ಮೆ ಸೋತ ನೋವನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಅಮೆರಿಕದ ಸಂಸತ್ತಿನ ಮೇಲೆ ತಮ್ಮ ಅನುಯಾಯಿಗಳಿಂದ ದಾಳಿ ಮಾಡಿಸಿ ಮತ್ತೊಮ್ಮೆ ಅಮೆರಿಕದ ಅಧ್ಯಕ್ಷರಾಗಿ ಆರಿಸಿ ಬರೋದಿದೆ ನೋಡಿ. ಅದು ಕೂಡ ಅತಿ ಹೆಚ್ಚು ಬಹುಮತದೊಂದಿಗೆ. ಅದರ ಹಿಂದೆ ಬುದ್ಧಿವಂತಿಕೆ, ರಾಜಕೀಯ ಚತುರತೆ ಎಲ್ಲ ಇರಲೇಬೇಕಾಗತ್ತೆ. ಈಗ ಟ್ರಂಪ್ ಅದನ್ನ ನಿಧಾನಕ್ಕೆ ತೋರಿಸ್ತಾ ಇದ್ದಾರೆ. ಮೊನ್ನೆ ಅಮೆರಿಕದಲ್ಲಿ ಚುನಾವಣೆಗಳು ಘೋಷಣೆ ಆದವಲ್ಲ, ಆಗ ಡೊನಾಲ್ಡ್ ಟ್ರಂಪ್ ಬೆನ್ನಿಗೆ ನಿಂತು ಎಲೆಕ್ಷನ್ನ ಕೆಲಸ ಮಾಡಿದ್ದು ಎಲನ್ ಮಸ್ಕ್. ಮಸ್ಕ್ ಅವರ ಟ್ವಿಟರ್, ಸ್ಟಾರ್ಲಿಂಕ್ ಎಲ್ಲ ಕೂಡ ಟ್ರಂಪ್ ಚುನಾವಣೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಬಳಕೆ ಆದವು. ಮಸ್ಕ್ ಖುದ್ದು ಪ್ರಚಾರದಲ್ಲಿ ಕಾಣಿಸ್ಕೊಂಡ್ರು, ರ್ಯಾಲಿಗಳನ್ನು ಆಯೋಜಿಸಿದ್ರು, ಫಂಡಿಂಗ್ ಮಾಡಿದ್ರು, ಎಲ್ಲ ಮಾಡಿದ್ರು. ಟ್ರಂಪ್ ಗೆದ್ದು ಬಂದರು. ಅಮೆರಿಕದ ಚುನಾವಣೆಗಳಲ್ಲಿ ಅಲ್ಲಿನ ವ್ಯಾಪಾರೋದ್ಯಮಿಗಳು, ಶ್ರೀಮಂತರು ಫಂಡಿಂಗ್ ಮಾಡೋದು ಹೊಸ್ತೇನಲ್ಲ. ಅವರು ಹಣ ಕೊಟ್ಟು ಪಕ್ಷದ ಸರ್ಕಾರ ರಚನೆ ಆದರೆ ಇವರ ಕೆಲಸಗಳಲ್ಲಿ ಸುಲಭವಾಗಿ ಆಗ್ತಾ ಹೋಗುತ್ತವೆ. ಲಾಭಿ ಮಾಡೋದು ಸುಲಭ ಆಗುತ್ತೆ. ಹೀಗಾಗಿ ಚುನಾವಣೆಗಳಿಗೆ, ಪ್ರಚಾರಕ್ಕೆ, ಆ ನಂತರ ಪ್ರಮಾಣ ವಚನಕ್ಕೆ ಕೂಡ ಅಲ್ಲಿನ ಉದ್ಯಮಿಗಳು ಹಣ ಕೊಡ್ತಾರೆ. ಆದರೆ ಮಸ್ಕ್ ಅವರ ಹಣದ ಜೊತೆಗೆ ಅವರ ವೇದಿಕೆಗಳನ್ನು ಕೂಡ ಟ್ರಂಪ್ ಬಳಕೆ ಮಾಡಿಕೊಂಡ್ರು. ಟ್ರಂಪ್ ಗೆದ್ರು. ಮಸ್ಕ್ನ ಹೀರೋ ಅಂತ ಕರೆದ್ರು. ಅಗತ್ಯಕ್ಕಿಂತ ಹೆಚ್ಚಿನ ಅಭಿಮಾನವನ್ನು ತೋರಿಸಿದ್ರು. ಇದು ಅಮೆರಿಕ ಸರ್ಕಾರದ ಮೇಲೆ ಮುಂದಿನ ದಿನಗಳಲ್ಲಿ ಎಲನ್ ಮಸ್ಕ್ ಪ್ರಭಾವ ತುಂಬಾನೇ ಹೆಚ್ಚಿರುತ್ತೆ ಅನ್ನೋ ಅಭಿಪ್ರಾಯ ಮೂಡೋದಕ್ಕೆ ಕಾರಣ ಕೂಡ ಆಯಿತು. ಆ ಬಗ್ಗೆ ಒಂದಷ್ಟು ವಿರೋಧ, ಪ್ರತಿರೋಧದ ಮಾತುಗಳು ಅಮೆರಿಕಾದಲ್ಲಿ ಕೇಳಿ ಬಂದವು. ಅಮೆರಿಕ ಹಾಗೂ ಚೈನಾದ ಟ್ರೇಡ್ ವಾರ್ ಇದೆಯಲ್ಲ, ಅದರ ಮೇಲೆ ಕೂಡ ಮಸ್ಕ್ ನೆರಳು ಬೀಳುತ್ತೆ. ಹದ್ದು ಡ್ರ್ಯಾಗನ್ ವಿಷಯದಲ್ಲಿ ಸ್ವಲ್ಪ ಮೈಲ್ಡ್ ಕೂಡ ಆಗಬಹುದು ಅಂತ ಕೆಲವರು ವಿಶ್ಲೇಷಿಸಿದ್ರು. ಯಾಕೆಂದ್ರೆ ಎಲನ್ ಮಸ್ಕ್ ಚೈನಾದಲ್ಲಿ ವಿಪರೀತ ಹೂಡಿಕೆ ಮಾಡಿದ್ದಾರೆ. ಹೀಗಾಗಿ ಅವರ ಹಿತಾಸಕ್ತಿಗಳನ್ನ ಗಮನದಲ್ಲಿಟ್ಕೊಂಡು ಅಮೆರಿಕ ಸರ್ಕಾರದ ಮೇಲೆ ಒಂದಷ್ಟು ಚೈನಾ ಪರ ಪ್ರಭಾವ ಬೀರ್ತಾರೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಅಮೆರಿಕ ಅಧ್ಯಕ್ಷರ ನಿರ್ಧಾರದ ಮೇಲೆ ನಡೆಯುತ್ತೆ ಹೊರತು ವ್ಯಾಪಾರೋದ್ಯಮಿಗಳ ಅಭಿಪ್ರಾಯದ ಮೇಲಲ್ಲ ಅನ್ನೋ ಸಂದೇಶವನ್ನ ಸಣ್ಣಗೆ ಟ್ರಂಪ್ ರವಾನೆ ಮಾಡಿದ್ದಾರೆ. ಆಗಿರೋದೇನು ಅಂದರೆ, ಅಮೆರಿಕದ ಅಧ್ಯಕ್ಷರಾಗಿ 20ನೇ ತಾರೀಕು ಪ್ರಮಾಣ ವಚನವನ್ನು ಸ್ವೀಕರಿಸಿದ ಡೊನಾಲ್ಡ್ ಟ್ರಂಪ್ 21ನೇ ತಾರೀಕು ಒಂದು ದೊಡ್ಡ ಯೋಜನೆಯನ್ನು ಘೋಷಣೆ ಮಾಡಿದರು. ಅದರ ಹೆಸರು ಸ್ಟಾರ್ ಗೇಟ್. ಇದು ಅಮೆರಿಕಾದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಬಿಲ್ಡ್ ಮಾಡುವ ಅತಿ ದೊಡ್ಡ ಯೋಜನೆ. ಇದಕ್ಕಾಗಿ ಅಮೆರಿಕ $500 ಬಿಲಿಯನ್ ಹಣವನ್ನು ಹೂಡಿಕೆ ಮಾಡಿಸ್ತಾ ಇದೆ ಮತ್ತು ಮುಂದಿನ 4 ವರ್ಷಗಳ ಅವಧಿಯಲ್ಲಿ ಈ ಸ್ಟಾರ್ ಗೇಟ್ ಮೂಲಕ 1,00,000 ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಗೆಳೆಯರೆ, ಸದ್ಯಕ್ಕೆ ಅಮೆರಿಕದ ಆರ್ಥಿಕತೆಯನ್ನ ಸರಿದಾರಿಗೆ ತರುವಲ್ಲಿ, ಅಲ್ಲಿ ಉದ್ಯೋಗ ಸೃಷ್ಟಿಯನ್ನ ಹೆಚ್ಚು ಮಾಡೋದರ ಜೊತೆಗೆ ತಾಂತ್ರಿಕ ಕ್ಷೇತ್ರದಲ್ಲಿ ಅಮೆರಿಕನ ದಾಟಿ ಚೈನಾ ಮುಂದಕ್ಕೆ ಹೋಗದ ಹಾಗೆ ನೋಡ್ಕೋಬೇಕಾದ ಜವಾಬ್ದಾರಿ ಕೂಡ
ಟ್ರಂಪ್ ಅವರ ಹೆಗಲ ಮೇಲಿದೆ. ಚೈನಾ ತಾಂತ್ರಿಕವಾಗಿ ಸಾಕಷ್ಟು ಅಭಿವೃದ್ಧಿ ಹೊಂದುತ್ತಾ ಇದೆ. ಅದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಚೈನಾದ ಸಾಧನೆ ತುಂಬಾನೇ ಹೆಚ್ಚಾಗ್ತಾ ಇದೆ. ಚೈನಾ ಒಂದಷ್ಟು ವಿಷಯಗಳಲ್ಲಿ ಅಮೆರಿಕಾಗೆ ಕಾಂಪೀಟ್ ಮಾಡ್ತಾ ಇರೋದು ಮಾತ್ರ ಅಲ್ಲ, ಏಕಸ್ವಾಮ್ಯವನ್ನು ಸಾಧಿಸುವ ಪ್ರಯತ್ನದಲ್ಲಿ ಕೂಡ ಇದೆ. ಹೀಗಾಗಿ ಅಮೆರಿಕ ಚೈನಾನ ತಡೆಯೋ ನಿಟ್ಟಲ್ಲಿ ತನ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕು. ಅದಕ್ಕಾಗಿ ಶುರು ಆಗ್ತಾ ಇರೋದು ಸ್ಟಾರ್ಗೇಟ್. 21ನೇ ತಾರೀಕು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಟಾರ್ಗೇಟ್ ಘೋಷಣೆ ಮಾಡುವ ಮೂಲಕ ಎಲನ್ ಮಸ್ಕ್ಗೆ ಶಾಕ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅಮೆರಿಕಾದಲ್ಲಿ ಯಾವುದೇ ದೊಡ್ಡ ಪ್ರಾಜೆಕ್ಟ್ ಆದರೂ ಅದು ತನಗೆ ಸಿಗಲಿ ಅಂತ ಮಸ್ಕ್ ಬಯಸುವುದು ಸಹಜ. ಹಾಗಂತ ಅದು ಮಸ್ಕ್ಗೆ ಸಿಗದೇ ಇದ್ರೂ ಕನಿಷ್ಠ ಪಕ್ಷ ಮಸ್ಕ್ ವಿರೋಧಿಗಳಿಗೆ ಸಿಗಬಾರ್ದು. ಆದರೆ ಇಲ್ಲಿ ಮಸ್ಕ್ ಅವರು ಯಾರನ್ನ ಅತ್ಯಂತ ದ್ವೇಷ ಮಾಡ್ತಾರೋ ಅದೇ ವ್ಯಕ್ತಿಯನ್ನು ಕರೆದು ಈ ಪ್ರಾಜೆಕ್ಟ್ನ ಉಸ್ತುವಾರಿಯನ್ನ ಟ್ರಂಪ್ ಕೊಟ್ಟಿದ್ದಾರೆ. ಇದು ಮಸ್ಕ್ ಎದೆಗೆ ಬೆಂಕಿ ಹಾಕ್ತಾ ಇದೆ. ಗೆಳೆಯರೆ, ಸ್ಟಾರ್ಗೇಟ್ ಪ್ರಾಜೆಕ್ಟ್ ಓಪನ್ ಎಐನ ಸ್ಯಾಮ್ ಆಲ್ಟ್ಮನ್ ಪಾಲಾಗಿದೆ. ಸ್ಯಾಮ್ ಜೊತೆ ಒರಾಕಲ್, ಸಾಫ್ಟ್ ಬ್ಯಾಂಕ್ಗಳು ಕೂಡ ಈ ಯೋಜನೆಯ ಪಾಲುದಾರಿಕೆಯನ್ನು ಹೊಂದಿವೆ. ಹಾಗೆ ಮೈಕ್ರೋಸಾಫ್ಟ್, ಎನ್ವಿಡಿಯಾ, MGX ಹಾಗೂ ಚಿಪ್ ಮೇಕರ್ ಆರ್ಮ್ ಅನ್ನೋ ಸಂಸ್ಥೆಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇವೆ. ಮೊನ್ನೆ ಅಮೆರಿಕಾದ ಅಧ್ಯಕ್ಷರು ಓಪನ್ ಎಐ, ಸಾಫ್ಟ್ ಬ್ಯಾಂಕ್ ಹಾಗೂ ಒರಾಕಲ್ ಮುಖ್ಯಸ್ಥರ ಜೊತೆ ಸೇರಿ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಈ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಹೀಗೆ ಇದು ಘೋಷಣೆ ಆದ ಕೂಡಲೇ ಎಲನ್ ಮಸ್ಕ್ ತಮ್ಮ ಎದೆಯಲ್ಲಿನ ಬೆಂಕಿಯನ್ನ ಹೊರಹಾಕೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ 21ನೇ ತಾರೀಕು ಸ್ಟಾರ್ಗೇಟ್ ಅನೌನ್ಸ್ ಆಯಿತು. 22ನೇ ತಾರೀಕು ಎಲನ್ ಮಸ್ಕ್ ಟ್ವೀಟ್ ಮಾಡಿದ್ರು. ಅದರಲ್ಲಿ ಯಾರಿಗೆ ಪ್ರಾಜೆಕ್ಟ್ ಸಿಕ್ಕಿದೆಯೋ ಅವ್ರ ಹತ್ರ ಹಣನೇ ಇಲ್ಲ, ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅನ್ನು ಅವ್ರು ಹೇಗೆ ಮಾಡ್ತಾರೆ ಅನ್ನೋ ಥರ ಪ್ರಶ್ನೆ ಕೇಳಿದ್ರು. ಅದಾದ ಮರುದಿನ ಮತ್ತೊಂದು ಟ್ವೀಟ್ ಹೊರಬಿತ್ತು. ಅದರಲ್ಲಿ ಸ್ಯಾಮ್ ಆಲ್ಟ್ಮನ್ ಅವರನ್ನ ಸುಳ್ಳ ಅಂತ ಮಸ್ಕ್ ಕರೆದ್ರು. ಇಲ್ಲಿ ಸ್ಯಾಮ್ ಆಲ್ಟ್ಮನ್ ಚಾಟ್ ಜಿಪಿಟಿ ಅನ್ನೋದು ಕಮರ್ಷಿಯಲ್ ಅಲ್ಲ ಅಂತ ಹೇಳಿದ್ದಾರೆ. ಚಾಟ್ ಜಿಪಿಟಿ ಮೂಲಕ ಸಮಾಜ ಸೇವೆ ಮಾಡ್ತಿದೀವಿ ಅನ್ನೋ ಅರ್ಥದಲ್ಲಿ ಅವರು ಹೇಳಿಕೊಂಡಿದ್ದಾರೆ. ಆದರೆ ಚಾಟ್ ಜಿಪಿಟಿಯ ಇನ್ನೂ ಒಂದು ವರ್ಷನ್ ಇದೆ, ಅದು ಪೇಯ್ಡ್ ವರ್ಷನ್ ಮತ್ತು ಅದು ಎಲ್ಲರಿಗೂ ಸಿಗೋದಿಲ್ಲ. ಹೀಗಾಗಿ ಸ್ಯಾಮ್ ಸುಳ್ಳು ಹೇಳ್ತಾ ಇದ್ದಾರೆ, ಜಗತ್ತಿಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಎಲನ್ ಮಸ್ಕ್ ಆರೋಪ. ಈ ಸ್ಯಾಮ್ ಮತ್ತು ಮಸ್ಕ್ ನಡುವೆ ಬೇರೆ ಬೇರೆ ಕಾರಣಗಳಿಗಾಗಿ ಮನಸ್ತಾಪ ಇದೆ. ಇವರಿಬ್ಬರ ನಡುವೆ ಒಂದಷ್ಟು ಪ್ರಕರಣಗಳು ನ್ಯಾಯಾಲಯದ ಮೆಟ್ಟಿಲೂ ಹತ್ತಿವೆ. ಹೀಗಾಗಿ ಇಲ್ಲಿ ತಮ್ಮ ಕಡು ವಿರೋಧಿ ಅಮೆರಿಕ ಅಧ್ಯಕ್ಷರ ಪಕ್ಕದಲ್ಲಿ ನಿಂತ್ಕೋತಾ ಇರೋದು. ಅಮೆರಿಕಾದ ಅತ್ಯಂತ ಮಹತ್ವಾಕಾಂಕ್ಷಿ ಪ್ರಾಜೆಕ್ಟ್ ಒಂದನ್ನ ಆತ ತನ್ನ ಹೆಗಲಿಗೆ ತಗೊಳ್ತಾ ಇರೋದು ಎಲನ್ ಮಸ್ಕ್ಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಸ್ಯಾಮ್ ಆಲ್ಟ್ಮನ್ ಸುಳ್ಳ ಅಂತ ಮಸ್ಕ್ ಟ್ವೀಟ್ ಮಾಡಿದ್ದಾರೆ. ಈ ಮಧ್ಯೆ ಮಸ್ಕ್ ಟ್ವೀಟ್ಗೆ ಪ್ರತಿಕ್ರಿಯೆ ನೀಡಿರೋ ಸ್ಯಾಮ್, ಮಸ್ಕ್ ನೀವು ಸುಳ್ಳು ಹೇಳಬೇಡಿ, 1 ವರ್ಷ ಕಾದ್ ನೋಡಿ, ಅಷ್ಟರಲ್ಲಿ $100 ಬಿಲಿಯನ್ ಹೂಡಿಕೆ ಮುಗಿದು ಸ್ಟಾರ್ ಗೇಟ್ ಕೆಲಸ ಆರಂಭ ಮಾಡತ್ತೆ. ಈಗಾಗಲೇ ಟೆಕ್ಸಾಸ್ ಅಲ್ಲಿ ನಮ್ಮ ಒಂದು ಸೈಟ್ ಸಿದ್ಧವಾಗಿದೆ, ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗಿ ಅಂತ ಮಸ್ಕ್ಗೆ ಉತ್ತರ ಕೊಟ್ಟಿದ್ದಾರೆ. ಹಾಗೆ ಸಾಫ್ಟ್ ಬ್ಯಾಂಕ್ ಕೂಡ ನಮ್ಮ ಹತ್ರ ಹಣ ಇದೆ, ಇನ್ನೂ ಬೇಕಿದ್ರೆ ಸಾಲ ತಗೋತೀವಿ, ನೀವು ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗಬೇಡಿ ಅಂತ ಹೇಳಿದೆ. ಇನ್ನು ಮೈಕ್ರೋಸಾಫ್ಟ್ ಕೂಡ ನಮ್ಮ ಬಳಿ $80 ಬಿಲಿಯನ್ ಹಣ ಇದೆ, ನಾವು ಹೂಡಿಕೆ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಈ ಬಗ್ಗೆ ಟ್ರಂಪ್ ಏನು ಹೇಳೋದಿಕ್ಕೆ ಹೋಗಿಲ್ಲ. ಆದರೆ ವೈಟ್ ಹೌಸ್ ಈ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಅಮೆರಿಕದ ಜನ ಕೇವಲ ಅಧ್ಯಕ್ಷರ ಮಾತುಗಳನ್ನು ಹಾಗೂ ಕಂಪನಿಯ ಸಿಇಒಗಳ ಮಾತುಗಳನ್ನು ಮಾತ್ರ ಸೀರಿಯಸ್ ಆಗಿ ತಗೋಬೇಕು ಅಂತ ಹೇಳೋ ಮೂಲಕ ಮಸ್ಕ್ ಮಾತಿಗೆ ಕಿಮ್ಮತ್ತಿಲ್ಲ ಅನ್ನೋದನ್ನ ವೈಟ್ ಹೌಸ್ ತಿಳಿಸ್ತಾ ಇದೆ. ಗೆಳೆಯರೆ, ಈ ಸ್ಟಾರ್ಗೇಟ್ ಅನ್ನೋದು ಒಟ್ಟು $500 ಬಿಲಿಯನ್ ಹೂಡಿಕೆಯ ಯೋಜನೆ. 4 ವರ್ಷಗಳ ಅವಧಿಯಲ್ಲಿ $500 ಬಿಲಿಯನ್ ಹಣವನ್ನು ಹೂಡಿಕೆ ಮಾಡಬೇಕು ಮತ್ತು ಮೊದಲ ಅವಧಿಯಲ್ಲಿ $100 ಬಿಲಿಯನ್ ಇದರ ಮೇಲೆ ಹೂಡಿಕೆ ಆಗುತ್ತೆ. ಇದು ಅಮೆರಿಕಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದ ಹಬ್ ಆಗಿ ಮಾಡೋದಕ್ಕೆ ಸಿದ್ಧವಾಗ್ತಾ ಇರೋ ವೇದಿಕೆ. ಹೀಗಾಗಿ ಅಮೆರಿಕ ಪಾಲಿಗೆ ಇದು ಅತ್ಯಂತ ಮಹತ್ವದ ಯೋಜನೆ ಅನಿಸ್ಕೊಳ್ಳುತ್ತೆ. ಇಂಥ ಯೋಜನೆಗೆ ಒಂದಷ್ಟು ಸಂಸ್ಥೆಗಳನ್ನು ಆಯ್ಕೆ ಮಾಡ್ತಾರೆ ಅಂದ್ರೆ ಅವರ ಆರ್ಥಿಕ ಶಕ್ತಿಯ ಜೊತೆಗೆ ಸಂಪನ್ಮೂಲ ಶಕ್ತಿಯನ್ನು ಕೂಡ ನೋಡಿ ಆಯ್ಕೆ ಮಾಡಿರ್ತಾರೆ. ಇನ್ನು ಸಾಫ್ಟ್ ಬ್ಯಾಂಕ್, ಮೈಕ್ರೋಸಾಫ್ಟ್ ಮುಂತಾದ ಸಂಸ್ಥೆಗಳಿಗೆ 4 ವರ್ಷದಲ್ಲಿ $500 ಬಿಲಿಯನ್ ಹೂಡಿಕೆ ಮಾಡೋದು ಕಷ್ಟ ಕೂಡ ಆಗದೆ ಇರಬಹುದು. ಇಷ್ಟೊಂದು ದೊಡ್ಡ ಯೋಜನೆಗೆ ಸಾಲ ಕೂಡ ಸಿಗುತ್ತೆ. ವಿಷಯ ಅದಲ್ಲ, ಇಲ್ಲಿ ಮಸ್ಕ್ ವಿರೋಧಿಯ ಹೆಗಲಿಗೆ ಇಷ್ಟೊಂದು ದೊಡ್ಡ ಯೋಜನೆಯನ್ನ ಹೊರಿಸೋ ಮೂಲಕ ಡೊನಾಲ್ಡ್ ಟ್ರಂಪ್ ಮಸ್ಕ್ಗೊಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಚುನಾವಣೆಯ ಸಮಯದಲ್ಲಿ ಮಸ್ಕ್ ಬೇಕಿತ್ತು, ಬಳಕೆ ಮಾಡಿಕೊಂಡ್ರು. ವ್ಯಾಪಾರಿಯೊಬ್ಬ ಸರ್ಕಾರದ ಜೊತೆಗಿನ ಸಂಬಂಧಗಳನ್ನ ವ್ಯಾಪಾರಕ್ಕೆ ಮಾತ್ರ ಬಳಸ್ಕೊಂಡ್ರೆ ಓಕೆ, ಆತ ಕೂಡ ರಾಜಕೀಯಕ್ಕೆ ಕಾಲಿಡೋ ಪ್ರಯತ್ನ ಮಾಡ್ತಾನೆ, ನಾನಾ ವಿಷಯಗಳಲ್ಲಿ ತನ್ನ ಹಿತಾಸಕ್ತಿಗಳನ್ನ ಹೇರ್ತಾ ಹೋಗ್ತಾನೆ ಅಂದ್ರೆ ಅದನ್ನ ಯಾವ ರಾಜಕಾರಣಿಯೂ ಸಹಿಸೋದಿಕ್ ಹೋಗೋದಿಲ್ಲ. ಇಲ್ಲಿ ಟ್ರಂಪ್ ಚುನಾವಣೆಯ ನಂತರ ಮಸ್ಕ್ ರಾಜಕೀಯ ಪ್ರಭಾವ ಬೆಳೆಸ್ಕೊಳ್ಳೋದಿಕ್ ಹೋಗ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಅಮೆರಿಕಾದಲ್ಲಿ ಮಾತ್ರ ಅಲ್ಲ, ಬ್ರಿಟನ್, ಜರ್ಮನಿಯಲ್ಲಿ ಕೂಡ ಮಸ್ಕ್ ರಾಜಕೀಯ ಶುರು ಮಾಡಿದ್ರು. ಬಹುಶಃ ಇದು ಟ್ರಂಪ್ಗೆ ಕೂಡ ಒಂದಷ್ಟು ಅಸಮಾಧಾನ, ಆತಂಕಕ್ಕೆ ಕಾರಣವಾಯ್ತಾ ಗೊತ್ತಿಲ್ಲ. ಆದರೆ ಟ್ರಂಪ್ ಒಬ್ಬ ಪಳಗಿದ ರಾಜಕಾರಣಿಯ ಥರ ವರ್ತಿಸಿದ್ದಾರೆ. ನಾನೀಗ ಅಮೆರಿಕಾದ ಅಧ್ಯಕ್ಷ, ಅಮೆರಿಕಾದ ಹಿತದೃಷ್ಟಿಯಿಂದ
ದೃಷ್ಟಿಯಿಂದ ಮಾತ್ರ ಯೋಚನೆ ಮಾಡ್ತೀನಿ ಅನ್ನೋ ಸಂದೇಶವನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಕೂಡ ಅಮೆರಿಕಾದ ನಿಲುವು ಹೇಗಿರಬಹುದು ಅನ್ನೋದನ್ನು ತೋರಿಸ್ತಾ ಇದೆ. ಹಾಗೆ ಮಸ್ಕ್ ಪ್ರಭಾವದಿಂದ ಟ್ರಂಪ್ ಮಸುಕಾಗಲಾರರು ಅಂತ ಕೂಡ ಅನ್ನಿಸ್ತಾ ಇದೆ. ಮುಂದಿನದನ್ನು ಕಾದು ನೋಡೋಣ. ಇದು ಗೆಳೆಯರೆ ಸ್ಟಾರ್ಗೇಟ್ ಹಾಗೂ ಎಲನ್ ಮಸ್ಕ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.